ಆತ್ಮೀಯ ವಿದ್ಯಾರ್ಥಿಗಳೇ, ಸಂವಿಧಾನ ಮಾಲಿಕೆಯಲ್ಲಿ ಇದು 2ನೇ ಸಂಚಿಕೆ. ನಿನ್ನೆ ಮೊದಲನೇ ಸಂಚಿಕೆ ನಿಮಗೆ ನೀಡಿದ್ದೆ, ನೋಡ್ಕೊಂಡು ಬರುವ. ಸಂಸತ್ತಿಗೆ ಅಧಿಕಾರ ಹೇಳುತ್ತೆ 3ನೇ ವಿಧಿ, ಯಾವುದೇ ರಾಜ್ಯದಿಂದ ಬೇರ್ಪಟ್ಟು ಅಥವಾ 2 ಅಥವಾ ಹೆಚ್ಚು ರಾಜ್ಯಗಳು ಅಥವಾ ರಾಜ್ಯಗಳ ಭಾಗಗಳನ್ನು ಒಂದುಗೂಡಿಸುವ ಮೂಲಕ ಅಥವಾ ಯಾವುದೇ ಪ್ರಾಂತ್ಯವನ್ನು ಯಾವುದೇ ರಾಜ್ಯದ ಒಂದು ಭಾಗಕ್ಕೆ ಒಗ್ಗೂಡಿಸುವ ಮೂಲಕ ಹೊಸ ರಾಜ್ಯ ರಚಿಸುವುದು. ಬಿ ಏನು ಹೇಳುತ್ತಪ್ಪ ಅಂದರೆ ಯಾವುದೇ ರಾಜ್ಯದ ಪ್ರದೇಶವನ್ನು ಹೆಚ್ಚಿಸುವುದು. ಸಿ ಯಾವುದೇ ರಾಜ್ಯದ ಪ್ರದೇಶವನ್ನು ಕಡಿಮೆ ಮಾಡುವುದು. ಡಿ ಯಾವುದೇ ರಾಜ್ಯ ಗಡಿ ಭಾಗಗಳನ್ನು ಬದಲಾಯಿಸುವುದು. ಇ ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸುವುದು. ಚೆನ್ನಾಗಿ ನೆನಪಿಟ್ಕೊಳ್ರಿ, ಹೆಸರನ್ನು ಕೂಡ ಬದಲಾವಣೆ ಮಾಡ್ಬೋದು ಅಂತ ಅವಕಾಶ ಮಾಡಿದ್ದಾರೆ. ಇಲ್ಲಿ ಗಡಿಗಳನ್ನು ಕೂಡ ಬದಲಾಯಿಸಬಹುದು, ಪ್ರದೇಶಗಳನ್ನು ಕೂಡ ಬದಲಾಯಿಸಬಹುದು. 4ನೇ ವಿಧಿ ಏನು ಹೇಳುತ್ತೆ ಅಂದರೆ ಮೊದಲ ಮತ್ತು 4ನೇ ಶೆಡ್ಯೂಲ್ಗಳ ತಿದ್ದುಪಡಿ ಮತ್ತು ಪೂರಕ ಸಾಂದರ್ಭಿಕ ಮತ್ತು ತತ್ಪರಿಣಾಮಕಾರಿ ವಿಷಯಗಳನ್ನು ಒದಗಿಸಲು ಅನುಚ್ಛೇದ 2 ಮತ್ತು 3ರ ಅಡಿಯಲ್ಲಿ ರಚಿಸಲಾದ ಕಾನೂನುಗಳು ಮಾಡುವ ಬಗ್ಗೆ. ಅಂತಹ ಪೂರಕ, ಪ್ರಾಸಂಗಿಕ ಮತ್ತು ಪಾರ್ಲಿಮೆಂಟ್ ಅಗತ್ಯವೆಂದು ಭಾವಿಸಬಹುದಂತಹ ಅನುಕ್ರಮವಾದ ನಿಬಂಧನೆಗಳು ಸಂಸತ್ತಿನಲ್ಲಿ ಪ್ರಾತಿನಿಧ್ಯ ಮತ್ತು ರಾಜ್ಯ ಅಥವಾ ಅಂತಹ ಕಾನೂನಿನಿಂದ ಪ್ರಭಾವಿತವಾಗಿರುವ ರಾಜ್ಯಗಳ ಶಾಸಕಾಂಗ ಅಥವಾ ಶಾಸಕಾಂಗಗಳಲ್ಲಿ ನಿಬಂಧನೆಗಳನ್ನು ಒಳಗೊಂಡಂತೆ. ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಟೈಮ್ ಲೈನ್ 1956ರಲ್ಲಿ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ಇದ್ದವು. ಆಂಧ್ರ ಪ್ರದೇಶವನ್ನು 1953ರಲ್ಲಿ ಮತ್ತು ಕೇರಳ 56ರಲ್ಲಿ ರಚಿಸಲಾಯಿತು. 1956ರಲ್ಲಿ ಕರ್ನಾಟಕ ರಚನೆಯಾಯಿತು. 1960ರಲ್ಲಿ ಬಾಂಬೆ ರಾಜ್ಯವನ್ನು ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಾಗಿ ವಿಭಜಿಸಲಾಯಿತು. ಪರಿಣಾಮವಾಗಿ ಗುಜರಾತ್ ಭಾರತದ 15ನೇ ರಾಜ್ಯವಾಗಿ ಕಾಣಿಸಿತು. 1955ರ ಪೌರತ್ವ ಕಾಯ್ದೆ ತಿದ್ದುಪಡಿಗಳು. 1955ರ ಪೌರತ್ವ ಕಾಯ್ದೆಯನ್ನು 1986, 1992, 2003, 2005, 2015, 2019ರಲ್ಲಿ ತಿದ್ದುಪಡಿ ಮಾಡಲಾಗಿದೆ. ಈ ಮೂಲಕ ಒಟ್ಟಾರೆ ಇದುವರೆಗೆ 6 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಭಾರತದ ದ್ವಿಪೌರತ್ವ ಅಥವಾ ಸಾಗರೋತ್ತರ ಪೌರತ್ವ ಎಲ್.ಎಂ. ಸಿಂಘ್ವಿ ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತ ಸರ್ಕಾರವು 2005ರಂದು 1955ರ ನಾಗರಿಕತ್ವ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಕೆಲವು ನಿರ್ದಿಷ್ಟ ಅಂದರೆ 16 ಮಿತ್ರ ರಾಷ್ಟ್ರ ಅಥವಾ ದೇಶಗಳಲ್ಲಿ ವಾಸಿಸು ಭಾರತೀಯರಿಗೆ ದ್ವಿಪೌರತ್ವ ನೀಡಲಾಗಿದೆ. ದ್ವಿಪೌರತ್ವ ಹೊಂದಿರುವ ಭಾರತೀಯರಿಗೆ ಭಾರತದ ಅನಿರ್ದಿಷ್ಟ ಕಾಲದವರೆಗೆ ವಾಸಿಸುವ ಅವಕಾಶ ಇದೆ. ಆದರೆ ಅವರು ಮತದಾನ ಮಾಡುವುದಿಲ್ಲ, ಚುನಾವಣೆ ಸ್ಪರ್ಧೆ ಮಾಡುವ ಹಾಗಿಲ್ಲ ಮತ್ತು ಸಾರ್ವಜನಿಕ ಹುದ್ದೆ ಪಡೆಯುವಂತಿಲ್ಲ. ಭಾರತದ ಪೌರತ್ವವನ್ನು ಇವರಿಂದ ಕಳೆದುಕೊಳ್ಳಬಹುದು. ಪೌರತ್ವ ಹೆಂಗೆ ತ್ಯಜಿಸುವುದು? ಸೂಕ್ತ ಅರ್ಜಿಯನ್ನು ಸಲ್ಲಿಸುವ ಮೂಲಕ. ಭಾರತದ ಪ್ರಜೆಯು ಸ್ವಯಂ ಪ್ರೇರಣೆಯಿಂದ ಇನ್ನೊಂದು ದೇಶದ ಪೌರತ್ವವನ್ನು ಪಡೆದರೆ ಪೌರತ್ವದ ಮುಕ್ತಾಯವಾಗುತ್ತೆ. ಅಥವಾ ಬೇರೆ ದೇಶದ ಪೌರತ್ವ ಪಡೆದರೆ ಭಾರತ ಪೌರತ್ವ ತಾನಾಗಿಯೇ ರದ್ದಾಗುತ್ತದೆ. ಸಂವಿಧಾನ ಬಾಹಿರ ವರ್ತಿಸಿದರೆ ಪೌರತ್ವವನ್ನು ಕಸಿದುಕೊಳ್ಳಲಾಗುತ್ತದೆ ಮತ್ತು ಭಾರತ ಸರ್ಕಾರ ಪೌರತ್ವದಿಂದ ವಂಚಿತನಾಗುತ್ತಾನೆ. ಭಾಗ 3 ಅನುಚ್ಛೇದನ 12ರಿಂದ 35ರವರೆಗಿನ ಮೂಲಭೂತ ಹಕ್ಕುಗಳನ್ನು ನೋಡ್ಕೊಂಡು ಬರುವ. ಭಾರತ ಸಂವಿಧಾನದ ಭಾಗ 3 ವಿಧಿ 12ರಿಂದ 35ರವರೆಗಿನ ನ್ಯಾಯಬದ್ಧ ಮೂಲಭೂತ ಹಕ್ಕುಗಳ ಸಮಗ್ರ ಪಟ್ಟಿಯನ್ನು ಹೊಂದಿದೆ. ಇದನ್ನು ಭಾರತೀಯ ಸಂವಿಧಾನದ ಮೂಲಗಲ್ಲು ಅಥವಾ ಮ್ಯಾಗ್ನಾ ಕಾರ್ಟಾ ಕೂಡ ಎಂದು ಕರೆಯುತ್ತಾರೆ. ಮೂಲಭೂತ ಹಕ್ಕುಗಳು ರಾಜಕೀಯ ಪ್ರಜಾಪ್ರಭುತ್ವ ಸಂವಿಧಾನದ ಆದರ್ಶವನ್ನು ಉದ್ದೇಶಿಸಲಾಗಿದೆ. 17 ಮತ್ತು 24ನೇ ವಿಧಿಗಳು ಮಾತ್ರ ಯಾವುದೇ ನಿರ್ಬಂಧಗಳಿಲ್ಲದ ಸಂಪೂರ್ಣ ಹಕ್ಕುಗಳಾಗಿವೆ. 17 ಮತ್ತು 24ನೇ ವಿಧಿಗಳು ಮಾತ್ರ ಯಾವುದೇ ನಿರ್ಬಂಧಗಳಿಲ್ಲದ ಸಂಪೂರ್ಣ ಹಕ್ಕುಗಳಾಗಿವೆ. ಕಾನೂನಿನ ಮುಂದೆ ಸಮಾನತೆ, ಈಕ್ವಾಲಿಟಿ ಬಿಫೋರ್ ದ ಲಾ, ಇದು ನಕಾರಾತ್ಮಕ ಪರಿಕಲ್ಪನೆಯಾಗಿದೆ. ಈ ಪರಿಕಲ್ಪನೆಯನ್ನು ಬ್ರಿಟಿಷ್ ಸಂವಿಧಾನದ ಎರವಲು ಪಡೆಯಲಾಗಿದೆ. ಇದರ ಅರ್ಥ ಯಾವುದೇ ವ್ಯಕ್ತಿ ಕಾನೂನಿಗಿಂತ ಮೇಲಿಲ್ಲ, ನೋ ಮ್ಯಾನ್ ಈಸ್ ಅಬೌವ್ ಲಾ. ಮತ್ತು
ಪ್ರತಿಯೊಬ್ಬ ವ್ಯಕ್ತಿಯು ಅವನ ಅಥವಾ ಅವಳ ಸಾಮಾಜಿಕ ಸ್ಥಾನಮಾನ ಏನೇ ಇರಲಿ ನ್ಯಾಯಾಲಯಗಳ ವ್ಯಾಪ್ತಿಗೆ ಒಳಪಡುತ್ತದೆ. ಕಾನೂನಿನ ಮುಂದೆ ಸಮಾನತೆ ನಿಯಮ ಸಂಪೂರ್ಣ ನಿಯಮವಲ್ಲ. ಇದಕ್ಕೆ ಹಲವಾರು ಅಪವಾದಗಳಿವೆ. ಉದಾಹರಣೆ, ಅಧ್ಯಕ್ಷರು ಮತ್ತು ರಾಜ್ಯಪಾಲರು ಕೆಲವು ವಿನಾಯಿತಿಗಳು ಸವಲತ್ತುಗಳನ್ನು ಆನಂದಿಸುತ್ತಾರೆ. ಈಗ 18ನೇ ವಿಧಿ ನೋಡ್ಕೊಂಡು ಬರುವ ಶೀರ್ಷಿಕೆ ಅಥವಾ ಬಿರುದುಗಳ ಅಥವಾ ನಿರ್ಮೂಲನೆಯನ್ನು ಖಚಿತಪಡಿಸುತ್ತವೆ. ಇದು ರಾಜ್ಯಕ್ಕೆ ಯಾವುದೇ ಶೀರ್ಷಿಕೆ ನೀಡುವುದನ್ನು ತಡೆಯುತ್ತದೆ. ಭಾರತದ ಯಾವುದೇ ಪ್ರಜೆಯು ಯಾವುದೇ ವಿದೇಶಿ ರಾಜ್ಯದಿಂದ ಯಾವುದೇ ಶೀರ್ಷಿಕೆಯನ್ನು ಸ್ವೀಕರಿಸುವುದಿಲ್ಲ. ಭಾರತದ ಪ್ರಜೆಯಲ್ಲದೆ ಯಾವುದೇ ವ್ಯಕ್ತಿಯು ರಾಜ್ಯದ ಅಡಿಯಲ್ಲಿ ಯಾವುದೇ ಲಾಭ ಅಥವಾ ಟ್ರಸ್ಟ್ನ ಯಾವುದೇ ಕಚೇರಿಯನ್ನು ಹೊಂದಿರುವಾಗ ಯಾವುದೇ ವಿದೇಶಿ ರಾಜ್ಯದಿಂದ ಯಾವುದೇ ಶೀರ್ಷಿಕೆಯನ್ನು ಅಧ್ಯಕ್ಷರ ಒಪ್ಪಿಗೆ ಇಲ್ಲದೆ ಸ್ವೀಕರಿಸುವುದಿಲ್ಲ. ರಾಜ್ಯದ ಅಡಿಯಲ್ಲಿ ಯಾವುದೇ ಲಾಭ ಅಥವಾ ನಂಬಿಕೆಯ ಹುದ್ದೆಯನ್ನು ಹೊಂದಿರುವ ಯಾವುದೇ ವ್ಯಕ್ತಿ ಯಾವುದೇ ಪ್ರಸ್ತುತ ವೇತನ ಅಥವಾ ಕಚೇರಿಯನ್ನು ಸ್ವೀಕರಿಸುವುದಿಲ್ಲ. 18ರ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಮತ್ತು ಆದ್ದರಿಂದ ರಾಜ್ಯವು ಅಂತಹ ಪ್ರಶಸ್ತಿಗಳನ್ನು ಗಣ್ಯ ವ್ಯಕ್ತಿಗಳಿಗೆ ನೀಡಬಹುದು. ಭಾರತ ರತ್ನ ಅಥವಾ ಪದ್ಮ ಪ್ರಶಸ್ತಿಗಳನ್ನು ಸ್ವೀಕರಿಸುವವರು ಶೀರ್ಷಿಕೆಯಾಗಿ ಬಳಸಲಾಗುವುದಿಲ್ಲ ಮತ್ತು ಅದರಿಂದ ಸಾಂವಿಧಾನಿಕ ನಿಷೇಧದೊಳಗೆ ಬರುವುದಿಲ್ಲ. ಬ್ರಿಟಿಷ್ ನೈಟ್ಹುಡ್ ಅಂದರೆ ಸರ್ ಎಂಬ ಬಿರುದು ಪರಿಗಣಿಸಲಾಗುತ್ತದೆ ಮತ್ತು ಆದ್ದರಿಂದ ಯಾವುದೇ ಭಾರತೀಯ ಪ್ರಜೆ ಅದನ್ನು ಸ್ವೀಕರಿಸುವುದಿಲ್ಲ. ವಿಧಿ 21ಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಕರಣಗಳು ಈ ಕೆಳಕಂಡಂತಿವೆ. ಹೀಗೆ ಗೋಪಾಲನ್ ಕೇಸ್ 1950ರಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಕೇಸ್ ಎಂದು ಕರೆಯುತ್ತಾರೆ. ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ವ್ಯಾಪಕವಾಗಿ ಅರ್ಥೈಸಲು ಭಾರತೀಯ ನ್ಯಾಯಾಂಗಕ್ಕೆ ಅವಕಾಶವನ್ನು ಒದಗಿಸಿದೆ ಅಥವಾ 50ರ ದಶಕದಲ್ಲಿ ಆರ್ಟಿಕಲ್ 21ಕ್ಕೆ ಸ್ವಲ್ಪ ಕಿರಿದಾದ ವ್ಯಾಪ್ತಿಯನ್ನು ಹೊಂದಿತ್ತು. ಈ ಸಂದರ್ಭದಲ್ಲಿ ಯಶಸ್ವಿ ಅಭಿವ್ಯಕ್ತಿ ಕಾನೂನು ಸ್ಥಾಪಿಸಿದ ಕಾರ್ಯವಿಧಾನ ಸಂವಿಧಾನದ ಅಮೆರಿಕನ್ ಡ್ಯೂ ಪ್ರೊಸೆಸ್ ಬದಲಿಗೆ ವೈಯಕ್ತಿಕ ಸ್ವಾತಂತ್ರ್ಯದ ಬ್ರಿಟಿಷ್ ಪರಿಕಲ್ಪನೆಯನ್ನು ಸಾಕಾರಗೊಳಿಸಿದೆ ಎಂದು ಅಭಿಪ್ರಾಯಪಟ್ಟಿದೆ. ಸಂವಿಧಾನದ 21ನೇ ವಿಧಿಯು ಭಾರತೀಯ ನ್ಯಾಯಾಲಯವು ಕಾನೂನು ಮಾನದಂಡಗಳ ಸರಿಯಾದ ಪ್ರಕ್ರಿಯೆಯನ್ನು ಅನ್ವಯಿಸುವ ಅಗತ್ಯವಿಲ್ಲ ಎಂದು ನ್ಯಾಯಾಲಯ ತೀರ್ಪು ನೀಡಿತು. ಮಾನ್ಯ ವಿದ್ಯಾರ್ಥಿಗಳೇ, ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಮನನ ಮಾಡ್ಕೊಳ್ಳಿ, ಮಂದಟ್ಟು ಮಾಡ್ಕೊಳ್ಳಿ. ನಾಳೆ ನೀವು ಪರೀಕ್ಷೆ ಬರಲಿಕ್ಕೆ ಹೋದಾಗ ಈ ಪ್ರಶ್ನೆಗಳು ನಿಮಗೆ ಬಂದಿದ್ದೇ ಆದಲ್ಲಿ ನನ್ನ ಶ್ರಮ ಸಾರ್ಥಕ ಎಂದುಕೊಳ್ತೇನೆ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.